ಇನ್ನು ಈ ಆಣೆ ಪ್ರಮಾಣ ಜಟಾಪಟಿ ಅಂತೂ ಮುಂದುವರಿತಾ ಇದೆ. ಆಣೆ ಪ್ರಮಾಣ ವಿಚಾರ ಅಂತ ಬಂದಾಗ ಈಗಾಗಲೇ ಸತ್ಯ ಶೋಧನಾ ಸಮಿತಿಯ ವರದಿ ಅಂತೂ ರಚನೆ ಆಗಿದೆ. ಬಟ್ ಆ ವರದಿಯಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಇದೆ. ಬಿಜೆಪಿಯಲ್ಲಿ ಶಾಸಕರ ಆಣೆ ಪ್ರಮಾಣ ಜಟಾಪಟಿ ಮುಗಿಲೇಳ್ತಾ ಇದೆ. ರಾಜ್ಯಾಧ್ಯಕ್ಷರು ನೋವಿನಿಂದ ಆಣೆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ರಾಜ್ಯಾಧ್ಯಕ್ಷರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಂತ ಮಾಜಿ ಸಚಿವರು ಹೇಳ್ತಾ ಇರೋದು. ಸೊ ನಿನ್ನೆ ಸತ್ಯ ಶೋಧನಾ ಸಮಿತಿಯಿಂದ ವರದಿ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ವರದಿಯ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಮುರುಗೇಶ್ ನಿರಾಣಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಈ ಶಾಸಕರ ಆಣೆ ಪ್ರಮಾಣದ ವಿಚಾರವಾಗಿ ಮಾತನಾಡಿದರು ದಾವಣಗೆರೆಯಲ್ಲಿ. ಸೊ ಹಂಗಾಗಿ ಈ ಕುರಿತು ರಾಜ್ಯಾಧ್ಯಕ್ಷರೇ ಸ್ಪಷ್ಟನೆಯನ್ನು ಕೊಡಬೇಕು ಅಂತೇಳಿ. ಏನು ಸ್ಪಷ್ಟನೆ ಕೊಟ್ಟರು, ಏನು ಪ್ರಯೋಜನ ಅಂತ ಅದ್ರ ಜೊತೆಗೆ ಒಂದು ರಾಜ್ಯಾಧ್ಯಕ್ಷರು ಆಣೆ ಪ್ರಮಾಣ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ನಡೀತು. ಅದರಲ್ಲಿ ಅಡ್ಡ ಮತದಾನ ಆಗಿರೋದ್ರಿಂದ ಅವರು ನಮ್ಮ ರಾಜ್ಯಾಧ್ಯಕ್ಷರು ಈ ಭಾಗದಲ್ಲಿ ಈಗಾಗಲೇ ಅಡ್ಡ ಮತದಾನ ಮಾಡಿರುವಂಥವ್ರು ಮತ್ತು ಎಲ್ಲ ಶಾಸಕರು ಸೇರಿ ಧರ್ಮಸ್ಥಳಕ್ಕೆ ಹೋಗಿ ಒಂದು ಪ್ರಮಾಣವನ್ನು ಮಾಡೋಣ ಅನ್ನುವಂಥದ್ದನ್ನು ಹೇಳಿದರು. ಅವರು ಆ ಸಂದರ್ಭದಲ್ಲಿ ಒಂದು ಎಮೋಷನ್ ಆಗಿ ಮನಸ್ಸಿಗೆ ನೋವಾಗಿ ಆ ರೀತಿ ಹೇಳಿದ್ದೇನೆ ಅನ್ನುವಂಥದ್ದನ್ನು ಸಹಿತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರ ಜೊತೆಗೇ ನಮ್ಮ ರಾಜ್ಯದ ಹಿರಿಯರು ಮತ್ತು ರಾಷ್ಟ್ರೀಯ ನಾಯಕರು ಈ ರೀತಿ ಆಣೆ ಪ್ರಮಾಣ ಮಾಡುವಂಥದ್ದು ಸೂಕ್ತ ಅಲ್ಲ, ಅದನ್ನು ಕೈ ಬಿಡಬೇಕು ಅನ್ನುವಂಥದ್ದನ್ನೊಂದು ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. 2 ದಿವಸ ಇದನ್ನೆಲ್ಲ ವಿವರಣೆ ಕೊಡಲಿಕ್ಕೆ ನಮ್ಮ ಅಪೋಸಿಷನ್ ಲೀಡರ್ ಆಗಿರುವಂಥ ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಮತ್ತು ಅವ್ರ ತಂಡ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಹೋಗಿ ಮಾತಾಡಿ ವಿವರಣೆಯನ್ನು ಕೊಟ್ಟು ಬಂದಿದ್ದಾರೆ. ಅದರ ಜೊತೆಗೆ ಒಂದು ತನಿಖಾ ತಂಡವನ್ನು ಸಹಿತ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿ ಟಿ ರವಿ ಹಾಗೂ ಮಹೇಶ್ ತೆಂಗಿನಕಾಯಿ ಅವರು, ಮೈಸೂರಿನ ಮಹೇಶನವರು ಒಂದು 3 ಮಂದಿ ತಂಡವನ್ನು ಸತ್ಯ ಸಂಶೋಧನಾ ಒಂದು ವರದಿಯನ್ನು ಕೊಡಲಿಕ್ಕೆ ಅವ್ರು ಹೇಳಿದರು. ಅವ್ರು ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಅದನ್ನು ತರ್ತಾ ಇದ್ದಾರೆ. ಅವರು ಮೇಲೆ ಧರ್ಮಸ್ಥಳ ಆಗಲಿ ತಿರುಪತಿಗಾಗಲಿ ಹೋಗ್ತಾ ಇರ್ತಾರೆ ರಾಜ್ಯಾಧ್ಯಕ್ಷರು ಮತ್ತು ಅವ್ರ ಕುಟುಂಬ. ಅಲ್ಲಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದಾರೆ. ಅದು ಮುಗಿದೋದ ಅಧ್ಯಾಯ, ಇದನ್ನೇ ಮುಂದುವರಿಸುವಂಥದ್ದು ಸೂಕ್ತ ಅಲ್ಲ ಅಂತ